ನಮಸ್ಕಾರ, ಸ್ವೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಾನು ಸಾಕಷ್ಟು ಸಲ ಅನ್ಕೋತೀನಿ, ರಿಪೀಟೆಡ್ಲಿ ಅದನ್ನೇ ಮಾತಾಡಬಾರ್ದು. ಯಾಕೆ ಸುಮ್ಮನೆ ಅವ್ರಿಗಂತೂ ತಲೆ ಇಲ್ಲ, ಅವರೇನೋ ಮಾತಾಡ್ತಾರೆ. ನಾವುಗಳು ಬೇಡ, ಅದನ್ನು ಬಿಟ್ಬಿಡೋಣ, ಅದು ಲೀಗಲ್ ಟರ್ಮ್ಸ್ ಏನಿದೆ ಅದನ್ನೆಲ್ಲ ಹೇಳಿದ್ದಾಗಿದೆ, ಇದ್ರ ಮೇಲೆ ಯಾಕೆ ಪದೇ ಪದೇ ಅದನ್ನು ಚರ್ಚೆ ಮಾಡೋದು ಅಂತ ಅನ್ಕೋತೀವಿ. ಬಟ್ ಕೆಲವು ಸಲ ಮಾತಾಡಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಯಾಕಂತಂದರೆ ತಪ್ಪಾಗಿ ಒಂದು ಘಟನೆಯನ್ನು ಅಥವಾ ಒಂದು ಸನ್ನಿವೇಶವನ್ನು ಬಿಂಬಿಸೋದ್ರಲ್ಲಿ ಅವ್ರು ಸಖತ್ ಫೇಮಸ್. ಸೊ ಹಾಗಾಗಿ ಹಂಗಾಗಬಾರ್ದು ಅನ್ನುವ ಕಾರಣಕ್ಕೆ ನಾನು ನಿಮಗೆ ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕಂತಂದರೆ ಇದರಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ, ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕಾದ, ನಿಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡಬೇಕಾದ, ಹಾಗೂ ಒಂದ್ಸಲಿ ಕೂತ್ಕೊಂಡು ಕರೆಕ್ಟ್ ಅಲ್ವಾ ಅಂತ ಯೋಚನೆ ಮಾಡುವಂತಹ ಒಂದು ವಿಡಿಯೋ ಇದು. ಅವತ್ತಿಂದ ಇವತ್ತಿನ ತನಕ ಸೌಜನ್ಯ ವಿಚಾರದಲ್ಲಿ ಯಾವುದೇ ವ್ಯಕ್ತಿ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋರು, ಮಂಜುನಾಥ ಸ್ವಾಮಿಯ ಪರವಾಗಿ ಮಾತಾಡ್ತಾ ಇರೋರು ಎಲ್ಲೂ ಸಹಿತ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳೇ ಇಲ್ಲ. ನೀವು ಬೇಕಾದರೆ ಯಾವುದೇ ವಿಡಿಯೋ ತೆಗೆದು ನೋಡಿ, ಸೌಜನ್ಯ ವಿರುದ್ಧವಾಗಿ ಒಬ್ಬರೂ ಸಹಿತ ಮಾತಾಡಿಲ್ಲ. ಇಲ್ಲ, ಯಾಕೆ ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತೀರಾ, ಅವ್ರ ಮೇಲೆ ಯಾಕೆ ಇದು ಮಾಡಿ, ನಾವು ಎಲ್ಲೂ ಹೇಳೋದೇ ಇಲ್ಲ. ನಮ್ದು ಏನಿದೆ, ಕೋರ್ಟ್ ಏನು ಹೇಳಿದೆ ಅದನ್ನು ಪಾಲಿಸೋಣ. ನಿಮಗೆ ನ್ಯಾಯ ನಿಜವಾಗ್ಲೂ ಸಿಗಬೇಕಾ, ಕೋರ್ಟಿಗೆ ಹೋಗಿ ನ್ಯಾಯ ಸಿಗುತ್ತೆ. ಇಷ್ಟೇ ಅವತ್ತಿಂದ ಇವತ್ತಿನ ತನಕ ನಾನು ಹೇಳ್ತಾ ಇರೋದು. ಆ್ಯಂಡ್ ನೀವು ಹೋಗೋಕ್ಕೆ ಬರಲ್ಲ, ಅವ್ರ ಫ್ಯಾಮಿಲಿನೇ ಹೋಗಬೇಕು. ಹೇಗಿದ್ದರೂ ಸಾಕ್ಷಿಗಳಿದೆ, ಸಾಕ್ಷಿಗಳನ್ನ ಇಟ್ಕೊಂಡ ಮೇಲೆ ದಯವಿಟ್ಟು ಅಲ್ಲಿಗೆ ಹೋಗಿ. ನನ್ನ ಕೋರ್ಟ್ಗೆ ಹೋಗಿ ನೀವು ನಿಮ್ಮ ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೇ ಆದರೆ 100% ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿ ರೀಇನ್ವೆಸ್ಟಿಗೇಷನ್ 100% ಓಕೆ ಹೇಳುತ್ತೆ. ಬಟ್ ರೆಡಿ ಇಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ. ಇವರು ನಿಮಗೆ ಗೊತ್ತಿರುವ ಹಾಗೆ ಎಷ್ಟು ವರ್ಷಗಳಿಂದ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸಿಕೊಳ್ಳುವ ಕೆಲವರು ಎಷ್ಟು ವರ್ಷಗಳಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಸಾಕ್ಷಿ ಇದೆ, ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ. ಎಷ್ಟು ಸಲ ಹೇಳಿರ್ಬೋದು, ಎಷ್ಟು ಸಲ. ಮಟ್ಟಣ್ಣನವರಂತೂ ಲಾಸ್ಟ್ ಒಂದು ತಿಂಗಳ ಕೆಳಗಡೆ ನಾಳೆ ಮಾಧ್ಯಮಕ್ಕೆ ನಾನು ಬಿಡ್ತಾ ಇದ್ದೀನಿ ಅಂತಲೇ ಅಂದರು. ಎಲ್ಲಿ ವೇದಿಕೆಗಳಲ್ಲಿ ಹೇಳಿದ್ರು, ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ಪ್ರೂಫ್ ಇದೆ. ಸಭೆ ಸಮಾರಂಭಗಳಲ್ಲಿ ಹೇಳಿದ್ರು, ಮೆರವಣಿಗೆಯಲ್ಲಿ ಹೇಳಿದ್ರು, ಪ್ರತಿಭಟನೆಯಲ್ಲಿ ಹೇಳಿದ್ರು, ಟಿ ವಿಯಲ್ಲಿ ಕೂತು ಹೇಳಿದ್ರು, ಅವರೇ ಲೈವ್ ಬಂದು ಹೇಳಿದ್ರು. ಯಾವ ದಾಖಲೆಯನ್ನು ಇಲ್ಲಿಯ ತನಕ ಕೊಟ್ಟಿಲ್ಲ. ನಿಮಗೂ ತೋರಿಸಿಲ್ಲ, ನಮಗೂ ತೋರಿಸಿಲ್ಲ. ಬಿಡಿ, ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಕೋರ್ಟಿಗೂ ತೋರಿಸ್ತಿಲ್ಲ. ಯಾಕೆ? ದಾಖಲೆಗಳನ್ನು ಇಟ್ಟುಕೊಂಡು, ನೀವು ಎಲ್ಲ ಸಾಕ್ಷಿಗಳನ್ನು ಇಟ್ಟುಕೊಂಡು ಅದನ್ನು ಕೋರ್ಟ್ಗೆ ಕೊಡದೇನೆ ಸೌಜನ್ಯಗೆ ಅನ್ಯಾಯ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಇದೇ ನಮ್ಮ ವಾದ. ನಾವು ಇಲ್ಲಿಯ ತನಕ ಧರ್ಮಸ್ಥಳವನ್ನು ಅಟ್ಯಾಕ್ ಮಾಡಬೇಡಿ. ಒಂದು ಹಿಂದೂ ಧರ್ಮಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ, ಆ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡಬೇಡಿ. ಹೋರಾಟಕ್ಕೆ ನಾವು ಜೊತೆಯಲ್ಲಿದ್ದೀವಿ ಅಂತ ಯಾವಾಗಲೂ ಹೇಳ್ತಿದ್ದೀವಿ. ಅಷ್ಟೇ ಬಿಟ್ಟರೆ ನೀವು ಯೋಚನೆ ಮಾಡಿ, ನೀವು ಅವರ ಯಾವುದೇ ವಿಡಿಯೋಗಳನ್ನು ತೆಗಿರಿ, ಅದರಲ್ಲಿ 5ರಿಂದ 10% ಸೌಜನ್ಯ ಪರವಾಗಿ ಮಾತಾಡಿ ಸ್ಟ್ರೈಟವೇ ಅವ್ರು ಹೋಗೋದು ಧರ್ಮಸ್ಥಳಕ್ಕೆ. ಅವರ ಟಾರ್ಗೆಟ್ ಏನಿದ್ರೂ ಧರ್ಮಸ್ಥಳನೇ. ಜೈನರು ಧರ್ಮಸ್ಥಳ ನಡೆಸ್ತಾ ಇದ್ದಾರೆ, ಅದಕ್ಕೂ ಸೌಜನ್ಯಗೂ ಏನು ಸಂಬಂಧ ಹೇಳಿ? ಏನು ಸಂಬಂಧ? ಇವತ್ತು ರಾಮ ಮಂದಿರ ಆಗಬೇಕು ಅಂತಂದರೆ ಅದರಲ್ಲಿ ಇಬ್ಬರು ಜೈನರ ಬಹಳ ದೊಡ್ಡ ಕೊಡುಗೆ ಇದೆ. ಜೈನರು ಹಿಂದೂಗಳನ್ನು ಅಂದರೆ ಧರ್ಮದ ಒಳಗೆ ಧರ್ಮ ಹೊಡೆದಾಯಿತು, ಇವಾಗ ನಮ್ಮಲ್ಲೇ ನಾವು ಚೆನ್ನಾಗಿದ್ದೀವಿ ಅಂದರೆ ನಮ್ಮನ್ನು ಹೊಡೆದು. ತಿಮ್ರೋಡ್ಡಿ ಅವ್ರನ್ನ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅವರನ್ನು ಕಾಪಾಡಿದ್ದೇ ಒಬ್ಬ ಜೈನ ಅಂತೆ. ಒಬ್ಬ ಜೈನ ಯುವಕ ಫೋನ್ ಮಾಡಿ, ಅಣ್ಣ ನೀವು ಓಡಿ, ನಿಮ್ಮನ್ನು ನೀವು ಜೀವ ಉಳಿಸ್ಕೊಳ್ಳಿ ಅಂತ ಹೇಳಿದ್ರಂತೆ. ಕಾಪಾಡಿದ್ದೇ ಜೈನ ಅಂತೆ. ಇವತ್ತು ಆ ಜೈನರ ವಿರುದ್ಧ ತಿಮ್ರೋಡ್ಡಿ ಅವರು, ಅಯ್ಯೋ ದೇವರೇ, ಆ ಲೆವೆಲ್ ಆಕ್ರೋಶ ಅವ್ರಿಗೆ. ಯಾಕೆ? ನೀವು ನಾನು ಜನಗಳೇ ನಿಮಗೆ ಬಿಡ್ತೀನಿ. ನಾನು ಇವತ್ತು ನಿಮ್ಮ ಕಣ್ಣಿಗೆ ಕೆಟ್ಟವನಾಗಿ ಕಾಣಿಸಿದ್ರೆ ನನಗೆ ದೇವರಾಣೆ ಬೇಜಾರಿಲ್ಲ. ನಾನು ಹೇಳ್ತೀನಲ್ಲ, ನನಗೆ ಫಾಲೋವರ್ಸ್ ಕಮ್ಮಿ ಆದರು ಅಂತಾನೋ, ನನಗೆ ಕೆಟ್ಟಾಕೊಳಕ ಬೈದ್ರಿ ಅಂತಾನೋ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಯಾಕೆ ಮತ್ತೆ ನಿಮಗೆ ಅದನ್ನೇ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಸತ್ಯ ಮಾತಾಡ್ತಾ ಇದ್ದೀನಿ. ನಾನು ಇರೋ ವಿಷಯ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ನಾನು ಕಾಣ್ತಾ ಇದೆಯಲ್ಲ ಕಣ್ಣಿಗೆ, ಹೌದಲ್ವಾ, ಇವ್ರು ಯಾಕೆ ಹಿಂಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇದ್ರದ್ದು ಅಂತ ನಮ್ಗೆ ಕಾಣಿಸ್ತಾ ಇದೆಯಲ್ವಾ? ದೇವಸ್ಥಾನ ಹೊಡಿಬೇಕು, ನಾನು ಹೇಳೋದು ಕದ್ರಿ ಹೋಗಿ ಮಂಜುನಾಥೇಶ್ವರಂಗೆ ಹೋಗಿ ಧರ್ಮಸ್ಥಳಕ್ಕೆ ಬರಬೇಡಿ ಅಂದರೆ ಉದ್ದೇಶ ಏನು? ಅದರಿಂದ ಸೌಜನ್ಯಗೆ ನ್ಯಾಯ ಸಿಗುತ್ತಾ? ಇಲ್ವಲ್ಲ. ತಾನು ನಂಬಿದ ದೇವರಿಗೆ ಹೋಗಬೇಡಿ ಅಂತ ಹೇಳೋದ್ರಿಂದ ಅದರಿಂದ ಸೌಜನ್ಯಗೆ ನ್ಯಾಯ ಸಿಗುತ್ತೆ? ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅದು ಯಾವುದನ್ನೂ ಮಾಡ್ತಾ ಇಲ್ಲ. ನೀವೇ ಒಂದ್ಸಲಿ ನೋಡಿ. ನನಗೇನಾದರೂ ವೈಯಕ್ತಿಕವಾಗಿ ಮಹೇಶ್ ತಿಮ್ರೋಡಿ ಅವ್ರ ಜೊತೆಗೋ ಅಥವಾ ಸಮೀರ್ ಜೊತೆಲೋ ಅಥವಾ ಮಟ್ಟಣ್ಣನವ್ರ ಜೊತೆ ಏನೂ ಇಲ್ಲ ನಮಗೆ. ಇವತ್ತು ಎದುರುಗಡೆ ಸಿಕ್ಕಿದ್ರೆ ನಮಸ್ಕಾರ ಅಂತಲೇ ಮಾತಾಡ್ತೀವಿ, ಅದರಲ್ಲಿ ಏನೂ ಇಲ್ಲ. ಆದರೆ ಹೇಗೆ ವಿಷಯನ ಬೇರೆ ಕಡೆ ಡೈವರ್ಟ್ ಮಾಡಿ ಜನರ ಕಂಪ್ಲೀಟ್ಲಿ ಮಂಕ್ ಮಾಡಿ ಮಬ್ಬು ತರಿಸಿ. ನೀವು ನೋಡಿ, ಯಾರ್ಯಾರು ಸೌಜನ್ಯ ಪರವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೋ, ಅಂದರೆ ಹೋರಾಟಗಾರರು ಅಂತ ಹೇಳ್ಕೊಂಡು ವಿಡಿಯೋಗಳನ್ನು ಮಾಡ್ತಿರೋ, ಅವರು ಎಲ್ಲರೂ ಸಹಿತ ಸೌಜನ್ಯ ವಿಚಾರ ಬದಿಗಿಟ್ಟು ಬರೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾರೆ. ಸ್ಟ್ರೈಟವೇ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಾರೆ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಮಾಡಲ್ಲ.
ಯಾರಾದರೂ ಒಬ್ಬರು ಇಲ್ಲಿಯ ತನಕ ನಾವು ಯಾಕೆ ಕೋರ್ಟಿಗೆ ಹೋಗ್ತಿಲ್ಲ ಅಂತ ಹೇಳ್ತಾರೆ? ಸಾಕ್ಷಿಗಳನ್ನ ಇಟ್ಕೊಂಡು ಯಾಕೆ ಇನ್ನೂ ಹಾಗೆ ಕೂತಿದ್ದೀರಿ ಅಂತ ಕೇಳಿದ್ರೆ, ಬನ್ನಿ ಇದನ್ನು ತೊಗೊಂಡು ಕೋರ್ಟಿಗೆ ಹೋಗೋಣ ಅಂದರೆ ಯಾಕೆ ಬರಲ್ಲ ಅವರು? ಯೋಚನೆ ಮಾಡಿದ್ದೀರಾ? ಅವ್ರಿಗೆ ಬೇಕಾಗಿಲ್ಲ. ಸೌಜನ್ಯಗೆ ನ್ಯಾಯ ಕೊಡುವುದು ಬೇಕಾಗೇ ಇಲ್ಲ. ಸೌಜನ್ಯನ ನೆಪ ಇಟ್ಟುಕೊಂಡು ಲೈಫ್ ಪೂರ್ತಿ ಧರ್ಮಸ್ಥಳದ ವಿರುದ್ಧ ಅಟ್ಯಾಕ್ ಮಾಡ್ತಾ ಇರೋಣ ಅಂತಷ್ಟೇ. ಇದೊಂಥರ ಕಾವೇರಿ ಹೋರಾಟದ ಥರ. ಅಂದರೆ ಕಾವೇರಿ ವಿಚಾರ, ಕಾವೇರಿ ಗಲಾಟೆ ಇದೆಯಲ್ಲ, ಅದಕ್ಕೆ ಎರಡೂ ಸರ್ಕಾರಗಳು ಕೂತು ಮಾತಾಡಿಬಿಟ್ರೆ ಅದಕ್ಕೊಂದು ಒಳ್ಳೆ ತೀರ್ಪು ಕೊಟ್ಟು ಎರಡೂ ರಾಜ್ಯಗಳು ಹೊಡೆದಾಡದೇ ಇರೋ ಥರ ಮಾಡಿಬಿಡ್ಬೋದು. ಆದರೆ ಎರಡೂ ರಾಜ್ಯಕ್ಕೆ ಅದು ಬೇಡ. ಯಾಕೆಂತಂದರೆ ಇಲ್ಲಿನ ಹಳೆ ಮೈಸೂರು ಪ್ರಾಂತ್ಯದ ರಾಜಕೀಯ ನಡೆಯೋದು, ಅಲ್ಲಿ ಒಂದು 8-10 ಜಿಲ್ಲೆಗಳ ರಾಜಕೀಯ ನಡೆಯೋದು ಕಾವೇರಿಯಿಂದಾನೆ. ಕಾವೇರಿ ವಿಷಯ ಇಟ್ಕೊಂಡೇ ಅವ್ರು ಪಾಲಿಟಿಕ್ಸ್ ಮಾಡೋದು. ಸೊ ಹಾಗಾಗಿ ಅದು ಇತ್ಯರ್ಥನೇ ಆಗಬಾರ್ದು. ಸೊ ಇಲ್ಲೂ ಹಾಗೇನೆ, ಇಲ್ಲಿ ಸೌಜನ್ಯಾಗೆ ನ್ಯಾಯ ಸಿಗಲೇಬಾರ್ದು. ಇಷ್ಟೇ ಅವ್ರು ಯೋಚನೆ ಮಾಡ್ತಾ ಇರೋದು. ಸೌಜನ್ಯಾಗೆ ನ್ಯಾಯ ಸಿಕ್ತು ಅಂತ ಅಂದ್ಕೊಳ್ಳಿ, ಆಮೇಲೆ ನೀವು ಧರ್ಮಸ್ಥಳವನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ, ಧರ್ಮಸ್ಥಳದ ಬಗ್ಗೆ ಮಾತಾಡೋಕ್ಕಾಗಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಸಾಕ್ಷಿಗಳಿದೆ ಅಂತ ಹೇಳುವವರು ಯಾಕೆ ಸಾಕ್ಷಿಗಳನ್ನು ಕೋರ್ಟಿಗೆ ತೊಗೊಂಡೋಗಿ ಪ್ರೆಸೆಂಟ್ ಮಾಡಿ, ನಾನು ಆ ಧರ್ಮಸ್ಥಳದ ನೀವು ಹೆಸರು ಯಾರ್ಯಾರು ಹೇಳ್ತಿದ್ರು ಅವ್ರನ್ನೆಲ್ಲರೂ ಒದ್ದು ಒಳಗಡೆ ಹಾಕ್ಸಕ್ಕೆ ಯಾಕೆ ಆಗ್ತಿಲ್ಲ ನಿಮ್ಮ ಕೈಲಿ ಅಂತ ಹೇಳ್ತಿರಲ್ಲ, ಒದ್ದು ಒಳಗಡೆ ಹಾಕ್ಸ್ತೀವಿ, ಯಾಕೆ ಆಗ್ತಿಲ್ಲ ನಿಮ್ಮ ಕೈಲಿ ಹೇಳಿ? ನಿಮ್ಗದು ಬೇಕಾಗಿಲ್ಲ. ನಿಮ್ಮ ಬಾಯಿ ಚಪಲ ತೀರಿಸ್ಕೊಳ್ಳೋಕ್ಕೋಸ್ಕರ ಕೂತ್ಕೊಂಡು ಭಾಷಣಗಳನ್ನು ಬಿಗಿಬೋದು ಅಷ್ಟೇ ಬಿಟ್ಟರೆ, ಇದಕ್ಕೂ ಇನ್ನೊಂದು ಕೌಂಟ್ರ್ ವಿಡಿಯೋ ಮಾಡ್ಬೋದು ಅಷ್ಟೇ ಬಿಟ್ಟರೆ, ನಿಮ್ಮ ಹತ್ರ ಇರುವ ವಿಚಾರವನ್ನು ನೀವು ಯಾವುದೇ ಕಾರಣಕ್ಕೂ ನ್ಯಾಯಯುತವಾಗಿ, ಸಾಂವಿಧಾನಿಕವಾಗಿ ನೀವು ಅದಕ್ಕೆ ನ್ಯಾಯ ಕೊಡೋಕ್ಕೆ ನೀವು ಬಿಡೋದೇ ಇಲ್ಲ. ಇದು ನನ್ನ ಚಾಲೆಂಜು. ನೀವು ಬಿಡಲ್ಲ, ನೀವು ಮಾಡಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಮಾಡಲ್ಲ. ನೀವು ಕೇಳಿ ನೋಡೋಣ, ಜನಗಳು ಕೇಳಿ, ಅವ್ರಿಗೆ ಪ್ರಶ್ನೆ ಮಾಡಿ, ಯಾಕೆ ನೀವು ಸಾಕ್ಷಿಯನ್ನು ಕೋರ್ಟಿಗೆ ಕೊಡ್ತಿಲ್ಲ ಕೇಳಿ ನೋಡೋಣ. ಅವ್ರು ಉತ್ತರ ಕೊಡಲ್ಲ. ಆ್ಯಂಡ್ ನಾನು ಹೇಳ್ತೀನಲ್ಲ, ಅವರು ಧರ್ಮಸ್ಥಳಕ್ಕೆ ಬರುವವರನ್ನು ಅಥವಾ ಧರ್ಮಸ್ಥಳದ ಕಾವಂದರನ್ನು ಅವ್ರನ್ನೆಲ್ಲ ಅಟ್ಯಾಕ್ ಮಾಡ್ತಾರಲ್ಲ, ಅವ್ರ ಬಾಯಲ್ಲಿ ನಾನು ಹೇಳ್ತಾ ಇರೋದು, ಯಾರ್ಯಾರು ಮಾತಾಡ್ತಿರಲ್ಲ ಅವ್ರ ಬಾಯಲ್ಲಿ ಹೇಳಿಸಿ ನೋಡೋಣ, ಇವರೇ ಕೊಲೆ ಮಾಡಿರೋದು ಅಂತ ಅವ್ರ ಹೆಸರುಗಳನ್ನ ಹೇಳಕ್ಕೆ ಹೇಳಿ ನೋಡೋಣ. ಹೇಳಲ್ಲ, ಗೊತ್ತು ಅವ್ರಿಗೆ ಕಂಟೆಂಪ್ಟ್ ಇದೆ. ಅಟ್ ದ ಸೇಮ್ ಟೈಮ್ ಹೇಳಿದ್ರು ಅಂತಂದರೆ ಅದನ್ನು ನಿರೂಪಿಸಬೇಕು, ಅದಕ್ಕೆ ಸಾಕ್ಷಿ ಕೊಡಬೇಕು. ಇಲ್ಲ ಅವ್ರ ಹತ್ರ ಸಾಕ್ಷಿ, ಅದಕ್ಕೆ ಅವರು ಹೇಳಲ್ಲ. ಬರೀ ಇಂಡೈರೆಕ್ಟಾಗಿ ಜನಗಳನ್ನು ಮಬ್ಬು ಮಾಡಿ ಅಟ್ಯಾಕ್ ಮಾಡ್ತಾರೆ ಧರ್ಮಸ್ಥಳನ. ಈ ನೆನ್ನೆ ಇನ್ಸಿಡೆಂಟ್ ನೋಡಿ, ನೆನ್ನೆ ಒಂದು ಜೋಕ್ ನಡೆದಿದೆ. ನೆನ್ನೆ ಚಕ್ರವರ್ತಿ ಸೂಲಿಬೆಲೆಯವರು ದಕ್ಷಿಣ ಕನ್ನಡದ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿ ಬಂದ ಮೇಲೆ ಮಹೇಶ್ ತಿಮ್ರೋಡಿಯವರು ಅವರ ತಾಯಿಯನ್ನು ನಿಂದಿಸುವ ಹಾಗೆ ಮಾತನಾಡಿ ಚಾಲೆಂಜ್ ಹಾಕ್ತಾರೆ. ಅದಾದಮೇಲೆ ಅದಕ್ಕೆ ಪುನೀತ್ ಕೆರೆಹಳ್ಳಿಯವರು ಚಕ್ರವರ್ತಿ ಸೂಲಿಬೆಲೆ ಅವರ ತಾಯಿಗೆ ಮಾತಾಡೋದು ಒಂದೇ, ನನ್ನ ತಾಯಿಗೆ ಮಾತಾಡೋದು ಒಂದೇ, ನೀವು ಹೇಗೆ ಹಾಗೆ ಮಾತಾಡಿದ್ರಿ ಅಂಥೇಳಿ ಅದಕ್ಕೊಂದಿಷ್ಟು ಕೌಂಟ್ರ್ ವಿಡಿಯೋ ಏನೋ ಮಾಡ್ತಾರೆ. ಅದಕ್ಕೆ ಮಹೇಶ್ ತಿಮ್ರೋಡಿ ಅವ್ರು ಏನು ಹೇಳ್ತಾರೆ, ಸವಾಲು ಹಾಕ್ತಾರೆ, ನೀನು ತಾಕತ್ತಿದ್ರೆ ಉಜಿರೆಗೆ ಬಾ, ಕೈಕಾಲು ಮುರಿತೀವಿ ಅಂತ. ಕ್ಲಿಯರ್. ಮಹೇಶ್ ತಿಮ್ರೋಡಿ ಅವ್ರು ಹೇಳ್ತಾರೆ, ನೀನು ತಾಕತ್ತಿದ್ರೆ, ಅವ್ರು ಬಿಡಿ ಮಾತೆತ್ತಿದ್ರೆ ಬೋಮಗ ಸೂಮಗ ಮಾತಾಡ್ತಾರೆ, ತಾಕತ್ತಿದ್ರೆ ಬಾ ಅಂದರು. ಎಸ್, ನಾನು ಚಕ್ರವರ್ತಿ ಅಂದ್ಕೊಂಡು ನೆನ್ನೆ ಪುನೀತ್ ಕೆರೆಹಳ್ಳಿ ಉಜಿರೆಗೆ ಹೋಗಿದ್ರು. ಉಜಿರೆಗೆ ಹೋಗಿ ಉಜಿರೆಯ ಮುಖ್ಯ ರಸ್ತೆಯಲ್ಲಿ ಕಾರ್ ಮೇಲೆ ನಿಂತು, ನಾನು ಬಂದಿದ್ದೀನಿ ಉಜಿರೆಗೆ, ಯಾರಿದ್ದೀರಿ ಅಂತ ಹೇಳಿ ಭಾಷಣ ಮಾಡಿ ಕಾರಿಂದ ಇಳಿದು ಪೊಲೀಸ್ನವ್ರು ಅಷ್ಟೊತ್ತಿಗೆ ಬಂದರು. ಸರ್, ನೀವು ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ, ನೆನ್ನೆ ಒಂದು ರಾಮೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಬೆಳ್ತಂಗಡಿಯಲ್ಲಿ, ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಇವ್ರು ಹೇಳಿದ್ರು, ಇಲ್ಲ ನಾನು ಬೆಳ್ತಂಗಡಿಗೆ ಹೋಗಲ್ಲ, ಬೇಕಾದ್ರೆ ನೀವೇ ನನ್ನ ಎಸ್ಕಾಟ್ ಮಾಡಿ ನಾನು ಬೆಂಗಳೂರು ಕಡೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಯು ಗಾಟ್ ದ ಪಾಯಿಂಟ್. ನಡೆದಿರೋದು ನೆನ್ನೆ ಘಟನೆ ಇದು. ಪುನೀತ್ ಕೆರೆಹಳ್ಳಿ ಪೊಲೀಸ್ನವ್ರಿಗೆ ಹೇಳ್ತಾರೆ, ಪೊಲೀಸ್ನವ್ರು DC ಆದೇಶ ಇತ್ತಂತೆ, ಇವರು ಬಂದರೆ ಮಹೇಶ್ ತಿಮ್ರೋಡಿ ಕಡೆಯವರು ಜೊತೆಗೆ ಸಂಘರ್ಷ ಆಗ್ಬೋದು ಅಂತ. ಸಂಘರ್ಷ ಆಗೋಕ್ಕೆ ಮುಖ್ಯ ಕಾರಣನೇ ಮಹೇಶ್ ತಿಮ್ರೋಡಿ ಅವರು, ಅದು ಗೊತ್ತಿರಲಿ. ಯಾಕೆಂತಂದರೆ ಸವಾಲು ಹಾಕಿದ್ದು ಮಹೇಶ್ ತಿಮ್ರೋಡಿ ಅವರು. ಏನೂ ಇಲ್ಲದೆ ಏಕಾಏಕಿ ತಾಕತ್ತಿದ್ರೆ ಉಜಿರೆಗೆ ಬಾ, ಕೈಕಾಲು ಮುರಿತೀವಿ ಅಂತ ಸವಾಲು ಹಾಕಿದ್ದು ಮಹೇಶ್ ತಿಮ್ರೋಡಿ ಅವರು. ಅದರಿಂದಾಗಿ ಅಲ್ಲಿನ ಶಾಂತಿಗೆ ಭಂಗ ಬರುತ್ತೆ ಅಂತ ಪೊಲೀಸ್ನವ್ರಿಗೆ ಅನಿಸಿಲ್ಲ. ಅವರ ಹೇಳಿಕೆಯಿಂದಾಗಿ ಶಾಂತಿಗೆ ಭಂಗ ಬರುತ್ತೆ ಅಂತ ಪೊಲೀಸ್ನವ್ರಿಗೆ ಅನಿಸ್ಲಿಲ್ಲ. ಅವರು ಅವ್ರನ್ನ ಒಂದು ನೋಟಿಸು ಕೊಡಲಿಲ್ಲ, ಒಂದು ಅರೆಸ್ಟು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಬಿಟ್ಬಿಡಿ ಅದನ್ನ ಕಡೆ ಬೇಡ. ಆದರೆ ಆ ಸವಾಲನ್ನು ಸ್ವೀಕರಿಸಿ ಇದೇ ರಾಜ್ಯ, ತನ್ನದೇ ರಾಜ್ಯದ ಒಂದು ಊರಿಗೆ ಒಬ್ಬ ಮನುಷ್ಯ ಬಂದಾಗ ಅವರಿಗೆ ಇಲ್ಲ ಬೇಡ, ಸಂಘರ್ಷ ಆಗುತ್ತೆ, ಹಾಗೆ ಹಿಂಗೆ. ಯಾರು ಕಾನೂನಿಗೆ ಬೆಲೆ ಕೊಡ್ತಾರೋ ಅವ್ರು ಪೊಲೀಸ್ನವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಪೊಲೀಸ್ನವ್ರದ್ದೇನು ಬೇಡ ಸರ್, ನೀವು ಕಾರ್ಯಕ್ರಮಕ್ಕೆ ಹೋಗೋದು ಬೇಡ, ನೀವು ಇಲ್ಲಿಂದ ಬೆಂಗಳೂರು ದಯವಿಟ್ಟು ವಾಪಸ್ ಹೋಗಿ, DC ಅವರ ಆದೇಶ ಇದೆ, ನೀವು ಚಾಲೆಂಜ್ ಮಾಡೋಂಗಿದ್ರೆ DC ಅವ್ರನ್ನ ಕೇಳಿ. ಸರಿ, ಹೌದಾ, ಆದೇಶ ಇದೆಯಾ, ಓದಿದ್ರು, ಎಲ್ಲ ಆಯಿತು. ಪುನೀತ್ ಕೆರೆಹಳ್ಳಿ ಲಾಸ್ಟ್ಗೆ ಏನು ಹೇಳಿದ್ರು, ಸರಿ ಸರ್ ನಾನು ವಾಪಸ್ ಹೋಗ್ತೀನಿ ಬಿಡಿ, ಕಾರ್ಯಕ್ರಮಕ್ಕೆ ಹೋಗಲ್ಲ. ನಿಮಗೆ ನಂಬಿಕೆ ಇಲ್ವಾ, ಬನ್ನಿ ನನ್ನ ಎಸ್ಕಾಟ್ ಮಾಡಿ ಅಂಥೇಳಿ ಅಲ್ಲಿಂದ ಪುನೀತ್ ಕೆರೆಹಳ್ಳಿ ಬೆಂಗಳೂರು ಕಡೆಗೆ ವಾಪಸ್ ಬಂದ ಮೇಲೆ, ಹೊರಟ ಮೇಲೆ
ಇನ್ನೊಂದು ತಂಡ ಬರುತ್ತೆ, ಮಹೇಶ್ ತಿಮ್ರೊಡ್ಡಿ ಅವರ ಟೀಮು. ಅವ್ರು ಅಲ್ಲಿಗೆ ಬಂದು, ನಾನು ಹೇಳ್ತಾ ಇರೋದು, ಇವ್ರು ಹೋರಾಡ್ತಾ ಇರೋದು ಸೌಜನ್ಯ ಒಂದು ಹೆಣ್ಣು ಮಗುವಿನ ಪರವಾಗಿ. ಬಟ್ ಅವ್ರು ಬಾಯಲ್ಲಿ ಬರ್ತಿರೋ ಮಾತುಗಳೇನು ಗೊತ್ತಾ? ಸೂಮಗ, ಬೋಮಗ. ಅಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ನಾನು ಹೇಳ್ತಾ ಇರೋದು, ಅಣ್ಣ ತಮ್ಮಂದ್ರ ನೀವು ಯಾರಾದರೂ ಅಲ್ಲಿ ಮಹೇಶ್ ಅಣ್ಣನ ಪರವಾಗಿ ಯಾರ್ಯಾರು ಬಂದರೋ ನಿಮಗೆ ನಾನು ಹೇಳೋದು, ಒಂದ್ಸಲಿ ಯೋಚನೆ ಮಾಡಿ, ನೀವೇ ಒಂದ್ಸಲಿ ಯೋಚನೆ ಮಾಡಿ, ಸವಾಲು ಹಾಕಿದ್ಯಾರು? ಅವ್ರು ಬಂದಿದ್ದು ಯಾಕೆ? ಆಮೇಲೆ ಅವ್ರು ಹೋದ್ಮೇಲೆ ನೀವು ಅವ್ರು ಎಸ್ಕಾಟ್ ತೊಗೊಂಡು ವಾಪಸ್ ಹೋದ್ರಂತೆ, ಅವ ಹೇಳಿ ಶಂಡ ಅಂತ ಏನೋ ಮಾತಾಡೋದು. ಎಸ್ಕಾಟ್ ಪೊಲೀಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದು, ಸರ್ ನಾನು ಕಾರ್ಯಕ್ರಮಕ್ಕೆ ಹೋಗಲ್ಲ ರಾಮೋತ್ಸವಕ್ಕೆ, ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ, ಡೌಟ್ ಇದ್ದರೆ ಎಸ್ಕಾಟ್ ಮಾಡ್ಕೊಂಡು ನಾನು ಅಲ್ಲಿ ತನಕ ಬಿಡಿ ಅಂತ ಹೇಳಿದ್ದು. ಹೆದರ್ಕೊಂಡು ಬಂದಿದ್ದಲ್ಲ, ಹೆದರ್ಕೊಂಡು ಬರೋನಾಗಿದ್ದು. ಉಜ್ರೆ ತನಕ ಯಾಕೆ ಬರಬೇಕಿತ್ತು ಪುನೀತ್ ಕೆರೆಹಳ್ಳಿ? ಉಜ್ರೆ ತನಕ ಬರುವ ತಾಕತ್ತಿದ್ದಕ್ಕೆ ಪುನೀತ್ ಕೆರೆಹಳ್ಳಿ ಉಜ್ರೆ ತನಕ ಬಂದಿದ್ದು. ಉಜ್ರೆಗೆ ಬಂದು ಕಾರ್ನ ಮೇಲೆ ನಿಂತು ಭಾಷಣ ಮಾಡಿ, ಸರಿ ನೀವಿನ್ನು ಹೋಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿ, ಚಕ್ರವರ್ತಿ ಸೂಲಿಬೆಲೆ ಅವರು ರಾಮೋತ್ಸವ ಕಾರ್ಯಕ್ರಮ ನಡೀತದೆ ಅದನ್ನು ಯಶಸ್ವಿ ಮಾಡಿ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೊರಟ ಮೇಲೆ ನೀವುಗಳು ಬಂದು ಅದನ್ನು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟು ಹೇಳಿ ಓಡೋಗೋರಾಗಿದ್ದರೆ ಪುನೀತ್ ಕೆರೆಹಳ್ಳಿ ಉಜಿರೆಗೆ ಬರ್ತಾನೆ ಇರಲಿಲ್ಲ, ಬರ್ತೀನಿ ಅಂತ ಸವಾಲು ಹಾಕ್ತಾ ಇರಲಿಲ್ಲ. ಸೊ ನಾನು ಹೇಳೋದು, ಹೇಗೆ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಇದನ್ನಷ್ಟೇ. ಸೊ ಈ ಕ್ಷಣಕ್ಕೂ ನಾನು ಹೇಳ್ತಾ ಇದ್ದೀನಿ, ಯಾವ ಧರ್ಮಸ್ಥಳ ಪರವಾಗಿರುವ ಯಾವುದೇ ವ್ಯಕ್ತಿ ಸಹಿತ, ಪುನೀತ್ ಕೆರೆಹಳ್ಳಿ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ನಾನಾಗಿರ್ಬೋದು, ವಿಕಾಸ್ ಆಗಿರ್ಬೋದು, ಯಾರೇ ಯು ನೇಮ್ ಇಟ್, ಯಾರೇ ಆಗಿರ್ಬೋದು, ಈ ವಿಚಾರದಲ್ಲಿ ಯಾರ್ಯಾರು ಮಾತಾಡ್ತಾ ಇದ್ದೀವಿ, ನಾವು ಯಾರೂ ಸಹಿತ ಈ ಕ್ಷಣದವರೆಗೆ ಎಲ್ಲೂ ಸಹಿತ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಹೇಳೇ ಇಲ್ಲ. ನಮ್ಮ ಒಂದೇ ಉದ್ದೇಶ ಈಗಲೂ ಇರೋದು, ಆ ಹೆಣ್ಣು ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು. ಅದು ಕೋರ್ಟಲ್ಲೇ ಸಿಗೋದು, ಅಲ್ಲೇ ಹೋಗಿ ತಗೋಬೇಕು. ದಯವಿಟ್ಟು ಅದನ್ನು ಪ್ರೊಸೀಸ್ ಮಾಡಿ. ನನ್ನ ಹತ್ರ ಸಾಕ್ಷಿ ಇದ್ದರೆ ದೇವರನ್ನ ನಾನು ತೊಗೊಂಡು ಹೋಗ್ತೇನೆ. ನನ್ನ ಹತ್ರ ಇಲ್ಲ ಸಾಕ್ಷಿ, ಅವ್ರ ಹತ್ರ ಇದೆ. ಮಹೇಶ್ ತಿಮ್ರೊಡ್ಡಿ ಅವ್ರ ಹತ್ರ ಸಾಕ್ಷಿ ಇದೆ, ಮಟ್ಟಣ್ಣನವ್ರ ಹತ್ರ ಸಾಕ್ಷಿ ಇದೆ, ದಾಖಲೆ ಇದೆ, ನಮ್ಮ ಹತ್ರ ಇದೇ ಮೊಬೈಲ್ನಲ್ಲಿ ಎಲ್ಲ ದಾಖಲೆಗಳು ಕೂಡ ಇದೆ, ಸಮೀರ್ ಹತ್ರ ಸಾಕ್ಷಿ ಇದೆ. ದಯವಿಟ್ಟು ಅದನ್ನು ತಗೊಂಡು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನ್ಯಾಯ ದಕ್ಕಿಸ್ಕೊಳ್ಳೋಣ. ಅವಾಗ ಸೌಜನ್ಯ ಯಾತ್ರೆ ಮಾಡೋಣ, ಅವಾಗ ಹೋರಾಟ ಮಾಡೋಣ. ಅವತ್ತು ನೀವು ಹೇಳಿದ ಹಾಗೆ ಧರ್ಮಸ್ಥಳದವರು ತಪ್ಪಿದ್ದು, ಧರ್ಮಸ್ಥಳದವರು ಸಿಕ್ಕಾಕೊಂಡಿದೆ ಆದರೆ ಸರ್ಕಾರವೇ ಸುಪರ್ದಿಗೆ ತೊಗೊಂಡ್ಬಿಡುತ್ತೆ. ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ನೀವೇ ಹೇಳಿ ನನಗೆ. ನಾನು ಹೇಳ್ತಾ ಇದ್ದೀನಿ, ನಾನು ಪ್ರಾಕ್ಟಿಕಲಿ ಮಾತಾಡ್ತಾ ಇದ್ದೀನಿ, ಇರೋ ವಿಷಯ ಮಾತಾಡ್ತಾ ಇದ್ದೀನಿ. ಯಾವುದನ್ನೂ ಸಹಿತ ನಾನು ಕಲ್ಪಿಸಿಕೊಂಡು ಊಹಿಸಿಕೊಂಡು ಏನೂ ಮಾತಾಡ್ತಾ ಇಲ್ಲ ಇಲ್ಲಿ. ನನಗೆ ಆ ದೈವದ ಬಗ್ಗೆ ಇರುವಂತಹ ಶ್ರದ್ಧೆ, ಭಕ್ತಿ, ಅದಕ್ಕೋಸ್ಕರ ನಾನು ಹೇಳ್ತೀನಲ್ಲ, ನನಗೆ ಯಾವ ಕಾರ್ಯಕ್ರಮಕ್ಕೆ ಭಾಗವಹಿಸೋದು, ಎಲ್ಲೋ ಸಭೆ ಸಮಾರಂಭಗಳು ನಂಗೆ ಬೇಡ. ನನ್ನ ಉದ್ದೇಶ ಇಷ್ಟೇ, ನನ್ನ ವೇದಿಕೆ ಇಷ್ಟೇ, ನನ್ನ ಪುಟ್ಟ ವೇದಿಕೆ. ಈ ಪುಟ್ಟ ವೇದಿಕೆಯಲ್ಲಿ ನಾನು ತಲುಪುವ ಜನರನ್ನು ಹೇಗೆ ಅರ್ಥ ಮಾಡಿಸ್ಬೇಕೋ ಹಾಗೆ ಅರ್ಥ ಮಾಡಿಸ್ತೀನಿ ಅಷ್ಟೇ. ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಬೇಸರ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಏನೂ ಇಲ್ಲ. ನ್ಯಾಯ ಎಲ್ಲಿದೆ ಅಲ್ಲಿ ನಿಂತಿದ್ದೀನಿ. ತಪ್ಪಾ? ನ್ಯಾಯಾಲಯ ಏನು ಹೇಳಿದೆ ಅದನ್ನು ಪಾಲಿಸ್ತಾ ಇದ್ದೀನಿ. ತಪ್ಪಾ? ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅದಕ್ಕೆ ನ್ಯಾಯಾಲಯದಲ್ಲಿ ಮಾತ್ರ ಸಿಗೋದು. ದಯವಿಟ್ಟು ಅಲ್ಲಿ ಹೋಗಿ ನ್ಯಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತಪ್ಪಾ? ನಿಮ್ಮ ಹತ್ರ ಇರುವ ಸಾಕ್ಷಿಗಳನ್ನು ದಯವಿಟ್ಟು ಅದನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ, ಅವ್ರನ್ನ ಯಾರ್ಯಾರು ನೀವು ಟಾರ್ಗೆಟ್ ಮಾಡ್ತಾ ಇದ್ರೋ ಅವ್ರುಗಳನ್ನು ಜೈಲಿಗೆ ಹಾಕಿಸಿ ಅಂತ ಕೇಳ್ತಾ ಇದ್ದೀನಿ. ತಪ್ಪಾ? ಏನು ತಪ್ಪಿದೆ? ನೀವೇ ಒಂದ್ಸಲಿ ಯೋಚನೆ ಮಾಡಿ. ಬೇಕಾದರೆ ಅವರ ಎಲ್ಲ ಭಾಷಣಗಳನ್ನು ಒಂದ್ಸಲಿ ಹೋಗಿ ನೋಡಿ. ಸೌಜನ್ಯ 50% ಅಷ್ಟೇ, ಇನ್ನು 90% ಟಾರ್ಗೆಟ್ ಇರೋದೇ ಧರ್ಮಸ್ಥಳದ ಮೇಲೆ. ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆ ದೇವರ ಬಗ್ಗೆ ಇರುವಂತಹ ಏನಿದೆ ಭಕ್ತಿ ಇರ್ಬೋದು, ನಮಗೆ ನಮ್ಮ ಶಕ್ತಿ, ಅದು ಭಕ್ತಿ ಶಕ್ತಿ ಎಲ್ಲವೂ ಅದು ಯಾವತ್ತೂ ಸಹಿತ ನಮ್ಮ ಕ್ಷೇತ್ರವನ್ನು ನಮ್ಮ ಕೈಯಿಂದ ಕಸ್ಕೊಳ್ಳೋಕೆ ಬಿಡೋದಿಲ್ಲ. ತಪ್ಪಾದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ಆಗಲೇಬೇಕು. ಅದಕ್ಕೇನು ಮಾಡಬೇಕು ಅದನ್ನು ಮಾಡಬೇಕಷ್ಟೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಬಿಡುವಾದಾಗ ಸಮಯ ಮಾಡಿಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಹೋಗಿ. ಯಾರೋ ಸಾಕಷ್ಟು ಜನ ನನಗೆ ಒಂದು ಮೆಸೇಜ್ ಮಾಡಿದ್ರು, ಸರ್ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೆ ನಾನು ಧರ್ಮಸ್ಥಳದ ಬಗ್ಗೆ, ಹೋಗಿ ತಪ್ಪು ಕಾಣಿಕೆ ಹಾಕಿ ಬಂದೆ ಸರ್ ಅಂತ. ಆಗುತ್ತೆ ಕೆಲವು ಸಲ. ಯಾಕಂದರೆ ನಾವು ಒಂಥರ ಏನೋ ಯಾವುದೋ ಒಂದು ವಿಡಿಯೋಗೋ ಯಾರ್ದೋ ಒಂದು ಭಾಷಣನೋ ಕೇಳಿ ಹೌದಲ್ವಾ ಅನಿಸಿ ನಾವು ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ನಮಗೆ. ಸೊ ಅವಾಗ ನಾವು ಆ ಆಕ್ರೋಶದಲ್ಲಿ, ಆ ಕ್ಷಣದ ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ, ಕೆಟ್ಟದಾಗಿ ಏನೋ ಹೇಳ್ಬಿಡ್ತೀವಿ, ಏನೋ ಕಮೆಂಟ್ ಹಾಕ್ಬಿಡ್ತೀವಿ, ಏನೋ ಪೋಸ್ಟ್ ಮಾಡಿಬಿಡ್ತೀವಿ. ಬಟ್ ಸತ್ಯ ಗೊತ್ತಾದ ಮೇಲೆ ಅನ್ಸುತ್ತೆ ತಪ್ಪು ಮಾಡಿಬಿಟ್ಟೆ ಅಂತ. ಅಥವಾ ತಿಳಿದೋ ಅಥವಾ ಏನೂ ತಿಳ್ಕೊಳ್ದೆ ಸಡನ್ನಾಗಿ ಮಾಡುವ ಕೆಲವು ತಪ್ಪುಗಳಿದೆ ಅಲ್ಲ, ಅದನ್ನು ದೇವ್ರು ಕ್ಷಮಿಸಲ್ಲ.
ಬೇರೆ ರೀತಿಯಲ್ಲಿ ಬುದ್ಧಿ ಕಲಿಸ್ತಾನೆ. ಅವಾಗ ಅರ್ಥ ಆಗುತ್ತೆ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ. ಸೊ ನಿಮ್ಮ ಲೈಫಲ್ಲಿ ಹಾಗಾಗದೇ ಇರಲಿ. ಯಾಕಂದರೆ ಮಂಜುನಾಥ ಸ್ವಾಮಿಯ ಶಕ್ತಿ ಏನು ಅಂತ ನಿಮಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.